ಸೊ ಫೈನಲಿ ಪ್ರೆಗ್ನೆಂಟ್. ಇದು ಆಕ್ಚುಲಿ 4.5 kg ಇದೆ. ಏನ್ರಿ ನಾಚ್ಕೋತೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನಾಚ್ಕೊಳ್ತೀರಲ್ಲ. ಈ ಕಡೆ ನಿಂತ್ಕೊಳ್ಳಿ. ನಾನೇನ್ ಬೇರೆಯವ್ರ ಮಗುನ ಎತ್ತಿ ನಿಮ್ ಮಗುನೇ ತಾನೇ ನಾನು ಹೊಟ್ಟೆಲಿ ಇಟ್ಕೊಂಡು ಇವಾಗ ಸಾಕ್ತಾ ಇರೋದು. ಡೈಪರ್ ಎಲ್ಲ ತರ್ಸಕ್ ತುಂಬಾ ಖರ್ಚಾಗುತ್ತಲ್ವೇನ್ರಿ? ನಿಜ ಬೆನ್ನು ಅಂತ ಇದೆ. ನಾನು ನಿಂತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಪ್ರೆಗ್ನೆಂಟ್ ಆದಾಗ ಎಲ್ಲರೂ ಖುಷಿ ಪಡ್ತಾರೆ, ಹಾಗೆ ಮಗು ಹುಟ್ಟಿದ ಮೇಲೂ ಕೂಡ ಎಲ್ಲರೂ ಖುಷಿ ಪಡ್ತಾರೆ. ಆದ್ರೆ ಪ್ರೆಗ್ನೆಂಟ್ ಆದಾಗ ಮಗು ಹುಟ್ಟೋ ಒಂದು 9 months ಇದೆಯಲ್ಲ, ಆ 9 months ಅಲ್ಲಿ ಯಾರು ಕಷ್ಟ ಆಗುತ್ತೆ? ಹೆಣ್ಮಕ್ಳಿಗೆ, ತಾಯಿಗೆ ಕಷ್ಟ ಆಗುತ್ತೆ. ಸೊ ಯಾಕಂತಂದ್ರೆ ಫಸ್ಟ್ನೇ ಮಂತ್ ಅಲ್ಲಿ ಅವ್ರಿಗೊಂಥರ ಸಿಂಪ್ಟಮ್ಸ್ ಗಳಿರುತ್ತೆ, ವಾಮಿಟ್ ಗಳಿರುತ್ತೆ, ಹಾಗೆ ಅವರ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಹಾಗೆ 9 months ಬರೋಷ್ಟರಲ್ಲಿ ಅವ್ರಿಗೆ ಹೊಟ್ಟೆ ಫುಲ್ಲು ಎಷ್ಟು ಕೆಜಿ ಇರುತ್ತೆ ಮಗು? ಅಂದ್ರೆ ಒಂದು 3 ಇರುತ್ತೆ, 2.5, 4 kg ಇರುತ್ತೆ. ಓಕೆ, ಸೊ ಆ ಅಷ್ಟು ಕೆಜಿನ ಹಿಡ್ಕೊಂಡು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋರು ಒಬ್ರು ತಾಯಿ ಹೇಗೆ ಅವರ ದಿನಚರಿ ಕೆಲಸಗಳನ್ನ ಮಾಡ್ತಾರೆ, ಅದು ನಿನಗ್ ಗೊತ್ತಾ? ನಂಗೆ ಗೊತ್ತು, ನಾನು ನೋಡಿದ್ಯಾ? ಬಟ್ ನಮ್ಗೆ ಗೊತ್ತಿಲ್ಲ. ಬಟ್ ನೀನ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾವು ಹುಡುಗರು ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಸೊ ಅದಕ್ಕೋಸ್ಕರನೇ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರನೇ ನಾವು ಈ ವಾಟರ್ ಮೆಲನ್ನ ತಗೊಂಡು ಬಂದಿದ್ದೀವಿ. ಏನ್ ಮಾಡ್ತೀವಿ ಈ ವಾಟರ್ ಮೆಲನ್ ಇಂದ ನೀವೇ ಮುಂದೆ ನೋಡಿ. ಸೊ ಸ್ನೇಹಿತರೆ, ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ನನ್ನ ಧರ್ಮಪತ್ನಿ ಆದವರು ನನ್ನ ಪ್ರೆಗ್ನೆಂಟ್ ಮಾಡಕ್ ಹೋಗ್ತಾ ಇದ್ದಾರೆ. ಇದು ಆಕ್ಚುಲಿ 4.5 kg ಇದೆ. ಹೊಟ್ಟೆ ಆಲ್ರೆಡಿ ಪ್ರೆಷರ್ ಫೀಲ್ ಆಗ್ತೈತೆ ನನಗೆ. ಯಾರ್ಲವನು ಬೇಗ ಮಾಡ್ಲವನ್ ಯಾರು? ಸೊ ಫೈನಲಿ ಪ್ರೆಗ್ನೆಂಟ್ ಆಗಿದ್ದಾರೆ ನಮ್ಮ ಯಜಮಾನ್ರು. ಬನ್ನಿ ಬನ್ನಿ, ಈ ಕಡೆ ನಿಂತ್ಕೊಳ್ಳಿ. ಟಿ ಶರ್ಟ್ ಹಾಕ್ತಾರ ಇದ್ರ ಮೇಲೆ ಟಿ ಶರ್ಟ್ ಹಾಕ್ಬೇಕು. ಸ್ನೇಹಿತರೆ, ಈಗ ಆಕ್ಚುಲಿ ನನ್ಗೆ ಹೊಟ್ಟೆ ಪ್ರೆಷರ್ ಆಲ್ರೆಡಿ ಬೆಳಗ್ಗೆ ಜಾಸ್ತಿ ತಿನ್ಬಿಟ್ಟಿದೀನಿ. ಹೆಣ್ಮಕ್ಳು ಪ್ರೆಗ್ನೆಂಟ್ ಆದವರು ಇನ್ ಕೇಸ್ ಅವ್ರ ಅಮ್ಮ ಇಲ್ದೇ ಇದ್ರೆ ಕೆಲಸ ಮಾಡಕ್ಕೆ ಯಾರು ಹೆಲ್ಪ್ ಮಾಡದೇ ಇದ್ದಾಗ ಅವರು ಹೇಗೆ ಕಷ್ಟಪಡ್ತಾರೆ ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತೀನಿ. ನಾನು ಫೈನಲಿ ಲಾಸ್ಟ್ ಅಲ್ಲಿ ಹೇಳ್ತೀನಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಸೊ ನೋಡೋಣ. ನನಗೆ ಕಾನ್ಫಿಡೆನ್ಸ್ ಇದೆ. ನಾನು ಜಿಮ್ಗೆಲ್ಲ ಹೋಗೋದ್ ಕಾರಣದಿಂದ ಇದೆಲ್ಲ ನನ್ಗೆ ಆರಾಮಾಗಿ ಮಾಡ್ಬಿಡ್ತೀನಿ. ಹೌದಾ? ಮಾಡು. ಓಕೆ. ಇಲ್ಲ, ಟಿ ಶರ್ಟ್ ಬಟ್ಟೆ ಹಾಕೊಳ್ಳೋಕೆ ಏನು ಅಷ್ಟೊಂದು ಕಷ್ಟ ಏನಿಲ್ಲ. ಒಬ್ಬ ಭಾರ ಇಲ್ಲ ಅನ್ಸುತ್ತೆ. ಯಾವ್ದು ಚಿಕ್ಕ ತಂದಿದ್ರೆ ಹಿಂಗೆ 4.5 kg 4 kg ಏನ್ ಇಲ್ಲಿ ಮಾತ್ರ ಹೊಟ್ಟೆ ಐತಿಲ್ಲ. ಸೊ ನಾನು ನಿನ್ಗೆ ಏನಂತ ಹೆಸರಿಡ್ತೀನಿ ಗೊತ್ತಾ ಪಾಪು? ಓಕೆ. ಹೇಯ್ ನಯನಾ, ಹೇಯ್ ಏನಾಯ್ತು? ಒದಿತಾ ಇದೆ ಪಾಪು, ಒದಿತಾ ಇದೆ. ಕಸ ಗುಡ್ಸಿ ಅಲ್ಲಿ ಮೂಲೆಯಲ್ಲಿರೋ ಕಸನು ಎತ್ತು ಬಿಸಾಕ್ಬೇಕು. ನೀನ್ ನಾರ್ಮಲ್ ಟೈಮಲ್ಲಿ ಬಿಸಾಕಲ್ಲ, ಬಟ್ ಇವಾಗ ನನಗೆ ಇವಾಗ ಆಕ್ಚುಲಿ ಗೊತ್ತಾಗ್ತಿದೆ ಜನರು ಏನಕ್ಕೆ, ಐ ಮೀನ್ ಪ್ರೆಗ್ನೆಂಟ್ಗಳು ಏನಕ್ಕೆ ಬೆನ್ನಿಡ್ಕೊಳ್ತಾರೆ ಅಂತ. ಆಯ್ತಲ್ಲ ಮತ್ತೆ? ಇದು ಗೊತ್ತೇ ಇರ್ಲಿಲ್ಲ ನನ್ಗೆ. ಹೆಣ್ಮಕ್ಳು ಬಗ್ಗಕ್ಕಾಗಲ್ಲ. ನಿಜ ಆಗ್ತಿಲ್ಲ. ನಿಜ ಪ್ರಾಮಿಸ್ ಆಗ್ತಿಲ್ಲ. ನೋಡು, ಬಗ್ಗು. ಇದು ಪ್ರೆಷರ್ ಆಗ್ತಿದೆ. ಸರಿ, ಇವಾಗ ಹೊಟ್ಟೆ ಇಟ್ಕೊಂಡು ಬಗ್ಗು. ಸೊ ಸ್ನೇಹಿತರೆ, ನಿಜಾನ ಆಕ್ಟ್ ಮಾಡ್ತಾ ಇದೀಯಾ? ಎತ್ಕೋ. ಹೊಟ್ಟೆಗೆ ಪ್ರೆಷರ್ ಆಗ್ತಿರೋದಕ್ಕೆ ಕಸ ಗುಡ್ಸ್ಕೊ ಬಾ ಇವಾಗ. ಬಾ ಎಲ್ಲಿಯಾದಿತ್ತು ಹೆಂಗ್ ಕಾಣ್ತಿದ್ದಾರೆ? ಹೆಣ್ಣು ಹಡೆಯಲು ಬೇಡ. ಸ್ವಲ್ಪ ಮಗುನು ಇದ್ ಮಾಡ್ಕೊಂಡು ಗುಡಿಸ್ಬೇಕು. ನೀನ್ ನಾರ್ಮಲ್ ಆಗಿ ಇದ್ ಮಾಡಿದ್ರೆ ಗುಡ್ಸ್ಕೊ ಬಾ. ಚಿನ್ನು, ಅಮ್ಮ ಕಸ ಗುಡಿಸ್ತಾ ಇದ್ದಾರೆ. ನಿಜ ಬೆನ್ನು ಅಂತ ಇದೆ. ಸೊ ಕಸ ಗುಡಿಸಿದ್ದೀನಿ. ಕುತ್ಕೊಳ್ಳೋದು ಹಿಂಗೆ ನಿಧಾನಕ್ಕೆ ಕುತ್ಕೋಬೇಕು. ಯಾಕಂತಂದ್ರೆ ನನ್ನ ಚಿನ್ನು ಮರಿಗೆ ಏನು ಆಗ್ಬಾರ್ದು. ಏನ್ ನಗ್ತಾ ಇದ್ದೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಹೊಟ್ಟೆ ಬರ್ಸ್ಬಿಟ್ಟು ನಗ್ತಾ ಇದ್ದೀರಲ್ಲ, ನಿಮ್ಗೆ ಏನ್ ಅನ್ಸಲ್ವಾ? ಇವಾಗ ಗೊತ್ತಾಗ್ತಾ ಇದೆ ಏನಕ್ಕೆ ಹೆಣ್ಮಕ್ಳು ಕುತ್ಕೊಂಡ ಹೆಂಗಿರ್ತಾರೆ ಅಂತ.
ಕುತ್ಕೊಂಡ್ರು ಅಷ್ಟೊಂದೇನು ಕಂಫರ್ಟಬಲ್ ಇಲ್ಲ. ಕಾಲ್ ನೀಟ್ಕೊಳ್ತಾರಲ್ವಾ? ಕಾಲು ಇಟ್ಕೋತಾರೆ. ನೀರು ತಂದ್ಕೊಡ್ರಿ. ನಾನೇನು ಬೇರೆಯವ್ರ ಮಗುನ ಎತ್ತಿ ನಿಮ್ಮ ಮಗುನೇ ತಾನೇ ನಾನು ಹೊಟ್ಟೆಲಿ ಇಟ್ಕೊಂಡು ಇವಾಗ ಸಾಕ್ತಾ ಇರೋದು. ಕುಡ್ಸ್ರಿ, ಯಾಕ್ರಿ? ತಗೊಂಬ ಕುಡಿ. ನೀವು ನನ್ನ ಪ್ರೀತಿನೇ ಮಾಡಲ್ಲ. ನೀವು ನನ್ನ ಪ್ರೀತಿನೇ ಮಾಡಲ್ಲ. ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಯೂಶಲಿ ಮೂಡ್ ಸ್ವಿಂಗ್ ಆಗುತ್ತೆ, ಪ್ರೆಗ್ನೆಂಟ್ಸ್ಗಳಿಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಸೊ ಅದನ್ನ ನಾನು ನಮ್ಮ ಯಜಮಾನ್ರಿಗೆ ತೋರಿಸ್ತಾ ಇದ್ದೀನಿ. ಬನ್ರಿ, ನೀವಂದ್ರೆ ತುಂಬಾ ಇಷ್ಟ ರೀ ನನ್ಗೆ. ನಗ್ತಾ ಇದೀನಿ. ಮಗು ನಗ್ದ, ಮಗು ಒಳಗಡೆ ಅಲ್ಲಾಡ್ತಾ ಇರ್ತದೆ. ಅಮ್ಮ ನಗ್ಬೇಡಮ್ಮ. ನಂದು ಹೊಟ್ಟೆ ಇರೋದಕ್ಕೆ ಎಲ್ಲ ನೋಡಿ ಹೆಂಗಾಡ್ದೆ. ಇಲ್ಲ ನಮ್ಮ ಕ್ಯಾಮ್ರಾಮನ್ ಹೊಟ್ಟೆ ಒಳಗಡೆ ಹೋಗು. ಮೂಡ್ ಸ್ವಿಂಗ್ಸ್ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಅವಾಗಲೇ ಬೇಜಾರು ಇವಾಗ ನಗ್ತಾ ಇದ್ದೀನಿ. ನೀವು ನಾನು ಪ್ರೀತಿ ಮಾಡಲ್ಲ. ಓಕೆ. ಓ, ಹಿಂಗೂ ಎದ್ದೊಳೋದು ಕಷ್ಟ. ಓ, ನಡೆಯೋದು ನಿಧಾನ ನಡಿಬೇಕಲ್ವಾ? ಹೌದು. ನಿಧಾನಕ್ಕೆ ಹಿಂಗ ಮಗುಗೇನು ಆಗದಿರೋ ಥರ ನಡಿಬೇಕು. ಹೌದು. ನನ್ನ ಚಿನ್ನು ಮರಿಗೆ. ನಂಟಿನ ಗಂಟಲಿ ಬಾಲ್ಯವ ಕಳೆದುಕೋ. ಪಾಪು, ಅಮ್ಮ ಬಟ್ಟೆ ಒಗಿತಾರೆ, ಸ್ವಲ್ಪ ಹಿಂಗ್ ಶೇಕ್ ಆಗುತ್ತೆ, ಏನು ಬೇಜಾರು ಮಾಡ್ಕೋಬೇಡ. ಅಮ್ಮಂದ್ರು ಮಾತಾಡ್ತಾರಲ್ಲ, 9ನೇ ತಿಂಗಳು ಇನ್ನೇನು ಬರುತ್ತೆ ಮಗು, ಸೊ ಮಾತಾಡ್ತಿರ್ತಾರೆ. ಏನ್ ತರುಣ್? ಹೌದು. ಅಪ್ಪ ನೋಡು ಏನು ಕೆಲಸ ಮಾಡಲ್ಲ. ಕೆಲಸ ಮಾಡಲಿ. ಈಗ ಅಮ್ಮ ನೀರೆತ್ತುತ್ತಾ ಇದ್ದಾರೆ, ಹುಷಾರು. ಕುತ್ಕೋಬೋದಾ? ಕುತ್ಕೋ, ನಿಂಗೆ ಹೆಂಗಾಗುತ್ತಲ್ಲ ಅದ್ರ ಮೇಲೆ ಕುತ್ಕೋ. ಅಲ್ಲ, ನಿಂಗೆ ಈಸಿ ಅನ್ನಿಸ್ತಿದ್ಯಾ ಏನೋ? ಸ್ವಲ್ಪ ಪ್ರೆಷರ್ ಇದೆ. ಪ್ರೆಷರ್ ಇದೆಯಾ? ಪಾಪುಗೆ ಏನ್ ತೊಂದರೆ ಆಗದೆ ಇದ್ರೆ ನನ್ಗೇನು ಬೇಜಾರಿಲ್ಲ. ಏನು ತೊಂದರೆ ಆಗಲ್ಲ. ಮತ್ತೆ ತಿಕ್ಕಮ್ಮ ಫಸ್ಟ್ ಜಾಲಿಸ್ಬೇಕಮ್ಮ, ಫುಲ್ಲು ಹರಡ್ಕೋಬೇಕು. ನನ್ಕಿಂತ ಚೆನ್ನಾಗಿ ನಿಂಗೆ ಗೊತ್ತು. ಕೌಸಲ್ಯ ರಾಮನಿಗೆ ಕೌಸಲ್ಯ ಲಾಲಿ. ಪಾಪ ಹೆಣ್ಮಕ್ಳಿಗೆ ಹಿಂಗೆಲ್ಲ ಆಡಾಡ್ಕೊಂಡೆಲ್ಲ ಮಾಡಕ್ ಆಗ್ತಿರಲ್ಲ. ಯಾರು ಇಲ್ದೇ ಇದ್ರೆ ಮನೇಲಿ ಇವ್ನು ಮನೆ ಕಾಯುವಾಗ ಎಲ್ಲ ನನ್ನೊಬ್ಬನೇ ಬಿಟ್ಟು ಹಿಂಗೆ ಹೋಗವ್ರೆ ಅಂತ ಬೈಕೊಂಡು ಆಳ್ ಬಿದ್ದೋಗ ಎಲ್ಲರೂ ನಾನೊಬ್ಳೆ ಸಾಯ್ಬೇಕು ಇಲ್ಲಿ. ಅದು ನಗು, ಆ ಪ್ರೆಷರ್ ಹೆಂಗಿರುತ್ತೆ ಹೇಳು ಪಾಪ. ತುಂಬಾ ಕಷ್ಟ ಇರುತ್ತೆ. ಸೊ ಬೆನ್ನು ನೋವ್ತಾ ಇದೆ. ಯಾರ್ಯಾರು ಗಂಡ್ಮಕ್ಳು ನೋಡ್ತಿದ್ದೀರೋ, ಇನ್ ಕೇಸ್ ನಿಮ್ ಪ್ರೆಗ್ನೆಂಟ್ ಹೆಂಡತಿ ಏನಾದ್ರೂ ಬೆನ್ನು ನೋವು ಅಂತ ಇದ್ರೆ ಬೆನ್ನು ಮಸಾಜ್ ಮಾಡಿ ಕುಣಿಸ್ಬಿಟ್ಟು. ಹೌದು. ಸೊ ಬೆನ್ನು ನೋವುತ್ತೆ ಸ್ನೇಹಿತರೆ. ನಮ್ ಕ್ಯಾಮ್ರಾಮನ್ ನೀರು ಬೀಳಿ ಅಂತ ಹೊಡಿ. ಆದ್ರೂ ನೋಡು ಅಲ್ಲಾಡ್ತಿಲ್ಲ ಆದಿತ್ಯ. ಕೆಲಸ ಡೆಡಿಕೇಶನ್ ನೋಡು. ಕ್ಯಾಮ್ರಾ ಹಿಂಗ್ ಇಟ್ಕೊಂಡಿದ್ದಾನೆ ಮಕ್ಕದ ಮೇಲೆ, ಹಿಂಗ್ ಬೀಳ್ತಾ ಇದ್ರು ಕ್ಯಾಮ್ರಾ ಹಿಂಗೆ ಇಟ್ಕೊಂಡಿದ್ದೆ. ವೆರಿ ನೈಸ್ ಗಾಯ್. ಓ, ಎಷ್ಟು ವೇಟ್ ಇದೆ. ತಡಿಮಾ, ಇದೊಳ್ಳೋಗ್ರಿಗೂ. ಅಪ್ಪ, ಅಮ್ಮ ನನ್ನೇ ಬಿಡಿಸ್ಬಿಡ್ತೀನಿ. ಅಂದ್ರೆ ಹಿಂಗ್ ನಡೆಯೋದು ನೋಡಿದೀನಿ, ಅದಕ್ಕೆ ಆಕ್ಟ್ ಮಾಡ್ತಾ ಇದ್ದೀನಿ. ರೀ, ಡೈಪರ್ ಎಲ್ಲ ತರ್ಸಕ್ ತುಂಬಾ ಖರ್ಚಾಗುತ್ತಲ್ವೇನ್ರಿ? ನಿನ್ ಸೀರೆ ಇದ್ರೆ ಅದನ್ನೇ ಡೈಪರ್ ಮಾಡಿಡೋ ಪಾಪುಗೆ. ಕುತ್ಕೋ. ಅಲ್ಲ, ನಿಂಗೆ ಆರಾಮ್ ಅನಿಸ್ತಿದ್ಯಾ ಇಳಿಯಕ್ಕೆ? ನನಗೆ ಆರಾಮ್ ಅನಿಸ್ತಿದೆ. ಇಲ್ಲಿ ನೋಡಿಲಿ. ಅಯ್ಯೋ, ನಾನು ಹಿಂಗೆ ಬಂದ್ಬಿಡ್ತೀನಿ. ಬಟ್ ಮಗು ಇದೆ ಒಳಗಡೆ, ಚಿನ್ನು ಮರಿ ಇದೆ. ಚಿನ್ನು ಮರಿ ಇರೋದ್ರಿಂದ ನಿಧಾನಕ್ಕೆ ಹೋಗ್ಬೇಕು. ಇದು ಕಷ್ಟ ಐತೆ. ಕಷ್ಟ ಇದೆಯಾ? ಬಗ್ಗಕ್ಕಾಗಲ್ಲ. ಸೊ ಬೆಂಡ್ ಆದಾಗ ಏನಾಗ್ತಾ ಇದೆ, ಹೊಟ್ಟೆಗೆ ಪ್ರೆಷರ್ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಉಸಿರಾಟಕ್ಕೆ
ಅನಿಸ್ತಿದ್ಯಾ? ಅಂದರೆ ಬ್ರೀತಿಂಗ್ ಇದಾಗುತ್ತೆ. ಓಕೆ. ಸೊ ಇದು ಆಲ್ರೆಡಿ ಶೆಕೆ ಕಿತ್ಕೊಳ್ತಾ ಇದೆ ನನಗೆ. ಕಾಣಿಸ್ತಿದೆ. ಲಾಲಿ 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 ಲಾಲಿ. ಸೊ ನೀವು ನನ್ನ ಪ್ರೀತಿನೇ ಮಾಡಲ್ಲ. ಇವಾಗ ನಾನು ಹಿಂಗೆ ಒರೆಸ್ತಾ ಇದ್ದೀನಲ್ಲ ಮಗು, ಹಿಂಗೆ ಹಿಂಗೆ ಆಡ್ತಾ ಇರುತ್ತೆ ಮಗು. ಮನೆ ಒರೆಸಾಯ್ತು. ಈಗ ಮುಂದೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮಧ್ಯಾಹ್ನ ಆಯ್ತು ಟೈಮು. ನಾನು ರೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಮಗುಗೆ ರೆಸ್ಟ್ ಬೇಕಲ್ವಾ. ಸೊ ರೆಸ್ಟ್ ಮಾಡ್ತೀನಿ. ಕೊಡು. ಸ್ಟ್ರೈಟ್ ಮಲಗಬಾರ್ದು. ಸ್ಟ್ರೈಟ್ ಮಲಗಬಾರ್ದಂತೆ. ಅಯ್ಯೋಯ್ಯಪ್ಪ, ನಂದೆಲ್ಲ ಆರ್ಗನ್ಸು ಸೈಡ್ಗೆ ಬಂದ್ಬಿಡೈತೆ ಅನಿಸ್ತೈತಲ್ಲಪ್ಪ. ಸೊ ಬೆಡ್ಶೀಟ್ ಬೇಕಾ? ಬೆಡ್ಶೀಟ್ ಎತ್ಕೊಳ್ಳೋದು ಕಷ್ಟ ನೋಡಿ. ಸ್ಟ್ರೈಟ್ ಏನಕ್ಕೆ ಮಲಗಬಾರ್ದು ನೇನಾ? ನಂಗೂ ಗೊತ್ತಿಲ್ಲ. ಕಮೆಂಟ್ ಮಾಡಿ ಯಾರ್ಯಾರು ಪ್ರೆಗ್ನೆಂಟ್ ಆಗಿದ್ರಿ ಅವರೆಲ್ಲರೂ. ಸ್ಟ್ರೈಟ್ ಹಿಂಗ್ ಯೂಶಲಿ ಹಿಂಗ್ ಮಲಗಬಾರ್ದಂತೆ. ಸೊ ಹಿಂಗೇನಕ್ಕೆ ಮಲಗಬಾರ್ದು ಹೇಳಿ, ನಮಗೂ ಗೊತ್ತಿಲ್ಲ. ಒಂದು ಮುತ್ತು ಕೊಡ್ರಿ ರೀ, ನನ್ನ ಪಾಪಗೊಂದು ಮುತ್ತು ಕೊಡ್ರಿ ರೀ. ಅಳ್ತಾನ್ರಿ ರೀ ರೀ, ಬಿಟ್ಟೋಗ್ಬೇಡ್ರಿ, ಪಾಪು ಅಳ್ತಾನೆ. ಏಯ್ ಸುಮ್ ಮಲ್ಕೋ, ನನ್ ಕೆಲ್ಸ ಐತೆ. ಪಾಪು ಒದಿತಾ ಇದ್ದೀರಿ. ಬೆಂಡ್ ಆದ್ರೆ ಇಲ್ಲಿ ಪ್ರೆಷರ್ ಆಗುತ್ತೆ. ಸೊ ಇದು ಪ್ರೆಷರ್ ಆಗದೆ ಇರೋ ಥರ ನಾನು ತಗೋಬೇಕು. ದಿಶು ಊಟ ಮಾಡ್ತಿದ್ದಾಳೆ. ಯಾಕೆ ಮುಟ್ಟು ನೋಡ್ದೆ? ಐ ಥಿಂಕ್ ಶೂ ಹಾಕೋ ಟಾಸ್ಕ್ ಈಸ್ ಆಲ್ಸೋ ವೆರಿ ವೆರಿ ಡಿಫಿಕಲ್ಟ್. ಯಾರಾದರೂ ಹಾಕಬೇಕು ಐ ಥಿಂಕ್. ಯೂಶಲಿ ಹಾಕಲ್ಲ ಅನ್ಸುತ್ತೆ. ಪ್ರೆಗ್ನೆಂಟ್ ಇರೋರು ಅವರೇ ಹಾಕೊಳಕ್ಕಾಗಲ್ಲ ಅನ್ಸುತ್ತೆ. ಬಾ ಇಲ್ಲೇ ವಾಕ್ ಮಾಡೋಣ ಸ್ವಲ್ಪ ಹೊತ್ತು. ಹಿಂಗೆ ಯಾರು ವಾಕ್ ಮಾಡ್ತಾರೆ? ಹಿಂಗೆ ಮಾಡಲ್ವಾ? ಅಷ್ಟು ಜೋರಾಗೂ ಮಾಡ್ಬೇಡ, ಆರಾಮಾಗಿ ಮಾಡು. ಮಾಡಬಾರ್ದಾ? ಮಾಡ್ಬೋದು. ಆ ಟೈಮಲ್ಲಿ ಇಷ್ಟು ಜೋರಾಗಿ ವಾಕ್ ಮಾಡಕ್ ಆಗಲ್ಲ. ಪಾಪು ಮರಿ ಜಾಣ ಮರಿ ನೀನೇ ನಂಗೆ ಸಾಕು ಮರಿ, ಆ ನಿಧಿರಮ್ಮನ ತೋಳಲಿ ಸೇರಿಕೋ. ಏನ್ರಿ ನಾಚ್ಕೋತೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನಾಚ್ಕೊಳ್ತೀರಲ್ಲ. ಯಾಕೋ ತುಂಬಾ ಮಾವಿನಕಾಯಿ ತಿನ್ಬೇಕು ಅಂತ ಅನಿಸ್ತಾ ಇದೆ ನಮ್ಮ ಯಜಮಾನ್ರಿಗೆ. ಇಲ್ಲಿ ನೋಡಿ 9 months ಪ್ರೆಗ್ನೆಂಟ್ ಆಗಿದ್ದಾರೆ. ನಿಜಮ್ಮ ಹಿಂಗೆ ಇರುತ್ತೆ ಹೊಟ್ಟೆ. ಹಿಂಗೆ ಇರುತ್ತಾ? ಮುಟ್ಟು ನೋಡಿ ಉದಿತು ನನಗೆ. ಏ ಕಟ್ ಮಾಡ್ಕೊಡ್ತೀನಿ, ಹಂಗೆ ತಿಂತೀಯಾ? ಇಲ್ಲ ನೋಡು ಕಾಯಿ ಇದೆ, ತಿನ್ಮಾ. ಬೇಡ ಬೇಡ, ಇದು ತಿಂತೀನಿ. ಕಾಯಿ ತಿನ್ನಕ್ಕೆ ಆಸೆ. ನನ್ಗೇನು ಆಸೆ ಆಗ್ತಿದ್ಯಾ ಅದು ತಾನೇ ತಿನ್ಬೇಕು. ನೀನ್ ಫಸ್ಟ್ ಕೇಳಿದ ಕಾಯಿನೇ ತಗೋ. ಅದು ಫುಲ್ ಕಾಯಿ ಇದೆಯಾ? ಇಲ್ಲ, ಹಣ್ಣಿದೆ ಒಳಗಡೆ ಇದೆ, ಮೇಲ್ ಮಾತ್ರ ಇದು. ಇದು ಮಲ್ಕೋಬಾ. ಹೋಗು. ಅಮ್ಮಂದ್ರಿಗೆ ಏನಕ್ಕೆ ನಾವು ಆದಿತ್ಯ ತರುಣ್ ಅಮ್ಮಂದ್ರಿಗೆ ಏನಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನೋಡಿ ಇದಕ್ಕೆ. 9 ತಿಂಗಳು ಏನಾದರೂ ಸ್ವಲ್ಪ ಅವ್ರೆ ಹೋದ್ರೆ ಹೋಯ್ತು ಮಗು ತೆಗಿಯ ಅಂದ್ಬಿಟ್ಟು ಹಿಂಗೆ ಎದ್ಬಿಟ್ರೆ ನೀವು ಪೈಕ್ ಅಂದ್ಬಿಟ್ಟಿರ್ತೀರ ಒಳಗಡೆ ತಾನೆ. ಅವ್ರಿಗೆ 9 ತಿಂಗಳು ಎಷ್ಟು ಪೇಷನ್ಸ್ ಆಗಿ ಹಿಂಗೆಲ್ಲೋಡು ಹಿಂಗೆ ನಿಂತ್ಕೊಂಡು ಎದ್ದೊಳ್ಬೇಕಾದ್ರು ಹಿಂಗೆ ಕೈಯೆಲ್ಲ ಹಿಡ್ಕೊಂಡು ಅವ್ರ ಬಾಡಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಫುಲ್ಲು ದಪ್ಪ ಆಗ್ಬಿಡ್ತಾರೆ. ಸೊ ಅದೆಲ್ಲ ನೋಡಿಕೊಂಡು ಅದಕ್ಕೆ ರೆಸ್ಪೆಕ್ಟ್ ಯುವರ್. ಹಂಗನ್ಬಿಟ್ಟು ಫಾದರ್ನ ರೆಸ್ಪೆಕ್ಟ್ ಮಾಡದೇ ಇರಬಾರ್ದು, ಫಾದರ್ನು ರೆಸ್ಪೆಕ್ಟ್ ಇದೆ. ತಿನ್ಬೋದು. ಚೆನ್ನಾಗಿದ್ಯಾ? ನಿನ್ಗೋಸ್ಕರ ಮಲ್ಗೋಬಾ ತರ್ಸಿದೀನಿ. ಸಾಕು, ತಿಂದಿದ್ ಬಿಡು. ನೀವು ನನ್ನ ಪ್ರೀತಿನೇ ಮಾಡಲ್ಲ. ಎಷ್ಟು ಸತಿ ಹೇಳ್ತೀಯಾ? ಹೆಲ್ಪ್ ಮಾಡು. ನೀನು ಗುಂಡಿ ಹಾಕ್ಕೊಡು, ನಾನು ಮರ್ಚ್ಕೊಡ್ತೀನಿ. ಸೊ ಸ್ನೇಹಿತರೆ, ಕುತ್ಕೊಂಡು ಬಟ್ಟೆ ಮಡಿಸ್ತಾ ಇದ್ದೀನಿ.
ಒಂದ್ 10 ನಿಮಿಷ ಕುತ್ಕೊಂಡು ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಹೇಳು. ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹಿಂಗೆ ಎಕ್ಸ್ಪೀರಿಯನ್ಸ್ ಏನು ಆಲ್ರೆಡಿ ಪ್ರೆಷರ್ ಬೀಳ್ತಾ ಇದೆ, ಮಾತಾಡಕ್ ಕಷ್ಟ ಆಗ್ತಾ ಇದೆ. ಹಾ ನನಗೆ ಆಗ್ತಾ ಇಲ್ಲ ರೀ. ಆಗ್ತಿಲ್ಲ ಅಂದ್ರೆ ಮಲ್ಕೊಳ್ಳಿ. 2 hours ಇಂದ 4 kg ವಾಟರ್ ಮೆಲನ್ ಇಟ್ಕೊಂಡು ನೀನು ಕೆಲಸ ಎಲ್ಲ ಮಾಡ್ತಾ ಇದೀಯಾ. ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸೊ ಅವಾಗ್ಲಿಂದ ನಾನು ಏನು ಮಾಡಿದೆ ಅದೆಲ್ಲ ಒಂದು ಕ್ಯಾರೆಕ್ಟರಲ್ಲಿ ಬಂದು ಮಾಡಿದ್ದು, ಅದು ಒಂದು ಕ್ಯಾರೆಕ್ಟರ್ ಆಗಿ ಬಿಹೇವ್ ಮಾಡಿದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಂದರೆ, ಇಲ್ಲಿ ನೋಡಿ ಇವಾಗೂ ಕೂಡ ತುಂಬ ಹೊಟ್ಟೆ ಪ್ರೆಷರ್ ಆಗ್ತಿದೆ. ಸೊ ಹಾಗೆ ಬೆನ್ನು ನೋವ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಬೇರೆ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಸೊ ಹಾರ್ಮೋನ್ಸ್ ಚೇಂಜಸ್ಸಿಂದ ಆಬ್ವಿಯಸ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ತುಂಬ ಅಂದರೆ ತುಂಬ ಕಷ್ಟ ಇದೆ. ಸೊ ಹೆಣ್ಮಕ್ಳು 9 ತಿಂಗಳು ಅದು ಹೇಗೆ ಮಾಡ್ತಾರೋ ಅದು ಯೋಚನೆನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ 8 months ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿರ್ತಾರೆ, 9 months ಹೊರಟೋಗ್ಬಿಡುತ್ತೆ ಮಗು. ಹೌದು. ಸೊ ಅದನ್ನ ನೀವು ಯೋಚನೆ ಮಾಡಬೇಕು. ಹಾಗೆ ನೋಡಿ ಈ ಟಿ ಶರ್ಟ್ ಹಾಕೊಳ್ಳೋದು ತೆಗೆಯೋದು ತುಂಬ ಕಷ್ಟ ಇರುತ್ತೆ. ಸೊ ಅದೊಂದು ಮೈಕ್ ಕೊಡೋಣ. ಇದು ಒಂದು ಭಾರ ಅಲ್ಲ, ಇದು ಒಂದು ರೆಸ್ಪಾನ್ಸಿಬಿಲಿಟಿ. ಈ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ತುಂಬ ಧೈರ್ಯಶಾಲಿ, ತುಂಬ ಶಕ್ತಿಶಾಲಿ, ತುಂಬ ತಾಳ್ಮೆ ಇರೋಂಥ ವ್ಯಕ್ತಿ ಕೈಲಿ ಮಾತ್ರ ಸಾಧ್ಯ. ಅದಕ್ಕೆ ಪ್ರಕೃತಿ ಆ ಒಂದು ಕರ್ತವ್ಯನ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಸೊ ನಮ್ಮ ಗಂಡು ಮಕ್ಕಳಿಗೆ ಇದನ್ನು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ರೆಸ್ಪಾನ್ಸಿಬಿಲಿಟಿ ನನ್ನ ಕೈಲಾಗಲ್ಲ. ಸೊ ಪ್ಲೀಸ್ ತೆಗಿರಿ. ನೀವು ಮಾಡ್ಲಾ? ಎಸ್. ಬಾ ತರುಣ್. ಓಯ್ಯೋ ರಾಮ ಸ್ನೇಹಿತರೆ, ಇದು ನನ್ನ ಶೆಕೆ ಐ ಥಿಂಕ್. ಓಯ್ಯೋ ಓಹ್ ಯಪ್ಪ. 1 2 3 1 2 3 4 5 6 7 8 9 10 ಫುಲ್ ಫ್ರೀ ಅನಿಸ್ತಾ ಇದೆಲ್ಲ. ಹಬ್ಬಾ ಸಾಕಾಗಿದೆ ಇವಾಗ. ಫುಲ್ ಫ್ರೀ ಸೊ ಅನಿಸ್ತಿದೆ. ಸ್ನೇಹಿತರೆ ಅಷ್ಟೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಯೋರ್ ಡೇ.